ನಮಸ್ಕಾರ. ಇಂದಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. Today's session is for the first year BBA students of University of Mysore. The subject is business decision theories and the concept I am going to discuss is consumer behavior. So ಈ ತರಗತಿ ಪ್ರಥಮ BBA ಮೈಸೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ಪ್ರಥಮ BBA ವಿದ್ಯಾರ್ಥಿಗಳಿಗೆ ಅವರ ಸಬ್ಜೆಕ್ಟ್ ಬಿಸ್ನೆಸ್ ಡಿಸಿಷನ್ ಥಿಯರೀಸ್ ಈ ಸಬ್ಜೆಕ್ಟಿನ 4ನೇ ಮಾಡ್ಯೂಲ್ 4th ಮಾಡ್ಯೂಲ್ ಕನ್ಸ್ಯೂಮರ್ ಬಿಹೇವಿಯರ್ ಅಂಡ್ ಯುಟಿಲಿಟಿ ಅನಾಲಿಸಿಸ್. ಸೊ ಅದರ ಇಂಟ್ರಡಕ್ಟರಿ ಕ್ಲಾಸ್. ಇವತ್ತಿನ ತರಗತಿಯಲ್ಲಿ ನಾವು ಕನ್ಸ್ಯೂಮರ್ ಬಿಹೇವಿಯರ್ and what are the factors that are influencing consumer behavior ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. Before we begin the consumer behavior, let me explain you the difference between customer and consumer. ಮೊದಲಿಗೆ ನಾವು ಕಸ್ಟಮರ್ ಮತ್ತೆ ಕನ್ಸ್ಯೂಮರ್ ಈ ಎರಡು ಪದಗಳಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಎರಡು ಪದಗಳು ಒಂದೇನಾ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನನ್ನ ಕೈಯಲ್ಲಿ ನನ್ನ ಮೊಬೈಲ್ ಫೋನ್ ಇದೆ. ಈ ಮೊಬೈಲ್ ಫೋನ್ ನಾನು ಅಂಗಡಿಯಲ್ಲಿ ಕೊಂಡ್ಕೊಳ್ತೀನಿ, ಶಾಪ್ ಅಲ್ಲಿ ತಗೊಳ್ತೀನಿ. ವೆನ್ ಐ ವಿಸಿಟ್ ಟು ದ ಶಾಪ್ ಐ ಬಿಕೇಮ್ ಅ ಕ್ಲೈಂಟ್ ಫಾರ್ ದೆಮ್. ನಾನು ಅವರಿಗೆ ಒಬ್ಬ ಗಿರಾಕಿ ಆಗಿರ್ತೀನಿ. ಒಂದು ಶಾಪ್ಗೆ ನಾನು ಹೋದಾಗ ನನಗೆ ಅವರು ಈ ಮೊಬೈಲ್ ನ ತೋರಿಸ್ತಾರೆ, ನಾನು ಇಂಟ್ರೆಸ್ಟ್ ತೋರಿಸ್ತೀನಿ ಬೈ ಮಾಡೋದಿಕ್ಕೆ. ಆಗ ನಾನು ಅವರಿಗೆ ಏನಾಗ್ತೀನಿ, ನಾನು ಅವರಿಗೆ ಬೈಯರ್ ತರ ಕಾಣಿಸ್ತೀನಿ ಅಂಡ್ they will think me as customer. So when I walk inside a shop to buy this mobile phone, I became the customer. Suppose I buy it and I start using it, I am the consumer. So all customers can be consumers, cannot be consumers. So consumers andre ಗ್ರಾಹಕ ಅಂತ ನಮಗೆ ಇಂಗ್ಲಿಷ್ ಕನ್ನಡ ಡಿಕ್ಷನರಿ ನೋಡಿದ್ರೆ ಸಿಗತ್ತೆ. ಅದೇ ನೀವು ಕಸ್ಟಮರ್ ಅಂತ ಹುಡುಕಿದ್ರು ಸುಮಾರು ಸತಿ ಗ್ರಾಹಕ ಅನ್ನೋ ಮೀನಿಂಗ್ ಬರುತ್ತೆ. ಆದ್ರೆ ಇಂಗ್ಲಿಷ್ ಟರ್ಮಿನಾಲಜಿಯಲ್ಲಿ ಡೀಟೇಲ್ ಆಗಿ ನಾವು ನೋಡಿದಾಗ ಕಸ್ಟಮರ್ ಅಂಡ್ ಕನ್ಸ್ಯೂಮರ್ಸ್ ಆರ್ ಡಿಫರೆಂಟ್. ಕಸ್ಟಮರ್ ಇಸ್ ಅ ಪರ್ಸನ್ ಹೂ ಇಸ್ ವಿಸಿಟಿಂಗ್ ದ ಶಾಪ್ಸ್ ಆರ್ ಹೂ ಇಸ್ ಶೋಯಿಂಗ್ ದ ಇಂಟ್ರೆಸ್ಟ್ ಟು ಬೈ ಅ ಪ್ರಾಡಕ್ಟ್. He may buy the product. Suppose if he buys it and uses it, utilizes it, he will become the consumer. So consumer is a person who ultimately consumes the product for his usage. ಅರ್ಥ ಆಯ್ತಲ್ಲ? ಈಗ ನಾವು ಕಸ್ಟಮರ್ಗೆ ಮತ್ತೆ ಕನ್ಸ್ಯೂಮರ್ಗೆ ಡಿಫರೆನ್ಸ್ ನ ತಿಳ್ಕೊಂಡಾದ್ಮೇಲೆ ವಿಲ್ ಬಿಗಿನ್ ವಿತ್ ದ ಕಾನ್ಸೆಪ್ಟ್ ಕನ್ಸ್ಯೂಮರ್ ಬಿಹೇವಿಯರ್. and today we are going to study the meaning of consumer behavior, then importance, characteristics and the factors affecting consumer behavior. So what is consumer behavior? ಕನ್ನಡದಲ್ಲಿ ಇದನ್ನ ನಾವು ಹೇಳೋದಾದ್ರೆ ಗ್ರಾಹಕರ ನಡವಳಿಕೆ ಅಂತ ಇದನ್ನ ಕರೀತಾರೆ. ಗ್ರಾಹಕರ ನಡವಳಿಕೆ ಆಗಿರ್ಬೋದು. ಕನ್ಸ್ಯೂಮರ್ ಅನ್ನೋದಕ್ಕೆ ಕರೆಕ್ಟ್ ಆದ ಕನ್ನಡ ಪದ ಉಪಭೋಗಿ ಅಥವಾ ಬಳಕೆದಾರ ಅನ್ನೋದು ಬರುತ್ತೆ. So consumer behavior is the study of when, why, how and where people do or do not buy a product. So ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಗ್ರಾಹಕರ ನಡವಳಿಕೆಯನ್ನ ಎಲ್ಲಿ, ಯಾಕೆ, ಹೇಗೆ ಮತ್ತೆ ವೇರ್ ಪೀಪಲ್ ಡೂ ಆರ್ ಡು ನಾಟ್ ಬೈ. ಅವ್ರು ಬೈ ಮಾಡ್ಲೂಬಹುದು ಅಥವಾ ಮಾಡದೇನೂ ಇರ್ಬೋದು ಒಂದು ಪ್ರಾಡಕ್ಟ್. ಇದರ ಬಗ್ಗೆ ನಾವು ತಿಳ್ಕೊಳ್ಳೋದನ್ನ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕರಿತೀವಿ. ಇಟ್ ಈಸ್ ಬೇಸಿಕಲಿ ಡಿಪೆಂಡ್ಸ್ ಆನ್ ಸೈಕಾಲಜಿ ಆಫ್ ದ ಕನ್ಸ್ಯೂಮರ್. ಎಲ್ಲಿ ಬಿಹೇವಿಯರ್ ಅನ್ನೋದು ನಡವಳಿಕೆ ಅನ್ನೋದು ಬರುತ್ತೋ ಅದು ಸೈಕಾಲಜಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ದೇರ್ಫೋರ್ ಇಟ್ ಈಸ್ ಎಂಟೈರ್ಲಿ ದ ಸೈಕಾಲಜಿ ಆಫ್ ದ ಕನ್ಸ್ಯೂಮರ್ ಅಂಡ್ ಇಟ್ ಅಟೆಂಪ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬೈಯರ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಬೋತ್ ಇಂಡಿವಿಜುವಲಿ and in groups. So consumer behavior studies first the behavior of the consumer, that is how he shows when, why, how and where people buy or do not buy a product, and it depends upon the psychology and attempts to understand the buyer's decision making process.
ಇಂಡಿವಿಜುವಲಿ ಒಬ್ಬನೇ ಇದ್ದಾಗ ಮತ್ತೆ ಗುಂಪಿನಲ್ಲಿದ್ದಾಗ ಗ್ರೂಪ್ ಅಲ್ಲಿ ಇದ್ದಾಗ ಒಬ್ಬ ಬೈಯರ್ ಯಾವ ರೀತಿ ಬಿಹೇವಿಯರ್ ನ ತೋರಿಸ್ತಾನೆ ಅಂತ ನೋಡೋದನ್ನ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕರಿತೀವಿ. ಇಟ್ ಸ್ಟಡೀಸ್ ದ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಸಚ್ ಆಸ್ demographics and behavioral aspects to understand the people wants. ಜನರ ಅಗತ್ಯಗಳನ್ನ ಅವರವರ ನಡವಳಿಕೆಗಳ ಆಧಾರಗಳನ್ನಾಗಿ ಇಟ್ಟುಕೊಂಡು ಅರ್ಥ ಮಾಡ್ಕೊಳ್ಳೋದನ್ನ ನಾವು ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದನ್ನ ಅಂತ ಕರಿತೀವಿ ಅಂತ ಈ ಸ್ಲೈಡ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಮುಂದೆ ಬರೆಸ್ಕೊಂಡು ಹೋಗೋದಾದ್ರೆ ಟೈಪ್ಸ್ ಆಫ್ ಕನ್ಸ್ಯೂಮರ್ಸ್, ಎಷ್ಟು ವಿಧಗಳಿದೆ ಕನ್ಸ್ಯೂಮರ್ಸ್ ಅಲ್ಲಿ ಅಂತ ನಾವು ನೋಡ್ತಾ ಹೋದ್ರೆ consumers are divided as ultimate consumers, buyers, customers and institutional buyers. So what are they? Consumer is, according to International Dictionary of Management, consumer is a purchaser of goods and services for immediate use or consumption. That is, a person who is the ultimate consumer or ultimate user of the product and he immediately uses or consumes it. Buyer, he is the person who purchases goods either for resale or for use in production or for use of somebody else. So buyer ಅಂದ್ರೆ ಯಾರು, ಕೊಳ್ಳುವವ ಅಂದ್ರೆ ಯಾರು? ಕೊಳ್ಳುವವ ಅಂದ್ರೆ ಅವನು ಒಂದು ವಸ್ತುನ ಪರ್ಚೇಸ್ ಮಾಡ್ತಾನೆ, ಖರೀದಿಸ್ತಾನೆ, ರೀಸೇಲ್ ಮಾಡ್ಲಿಕ್ಕೆ ಅಂದ್ರೆ ಇನ್ನೊಬ್ರಿಗೆ ಸೇಲ್ ಮಾಡ್ಲಿಕ್ಕೆ ಅಥವಾ ಅವನ ಯೂಸ್ ಇನ್ ಪ್ರೊಡಕ್ಷನ್ ಉತ್ಪಾದನೆಗೋಸ್ಕರ ಆರ್ ಫಾರ್ ಯೂಸ್ ಆಫ್ ಸಂಬಡಿ ಎಲ್ಸ್ ಬೇರೆಯವರಿಗೋಸ್ಕರ. ನೆಕ್ಸ್ಟ್ ಮೂರನೇ ಹಂತದಲ್ಲಿ ಕನ್ಸ್ಯೂಮರ್ ಕ್ಯಾನ್ ಬಿ ಅ ಕಸ್ಟಮರ್. ಸೊ ಹಿ ಈಸ್ ದ ಒನ್ ಹೂ ಪರ್ಚೇಸಸ್ ಗೂಡ್ಸ್ ಫಾರ್ ಹಿಸ್ ಓನ್ ಯೂಸ್ ಆರ್ ಫಾರ್ ದ ಯೂಸ್ ಆಫ್ ಅದರ್ಸ್ ಆರ್ ಎಲ್ಸ್ he is regular customer of a particular product and he is a regular customer of a particular shop. So customer can be a consumer when he purchases the goods for his own use. Next we come to the last type of consumers. They are institutional buyers. These are either government institutions or private organizations. ಯಾವ ಸಂಸ್ಥೆಗಳು, ಗವರ್ನಮೆಂಟ್ ಆಗಿರ್ಬೋದು, ಸರ್ಕಾರಿ ಸಂಸ್ಥೆಗಳು ಅಥವಾ ಪ್ರೈವೇಟ್ ಆರ್ಗನೈಸೇಷನ್ಸ್, ಅವು ಏನಾದ್ರೂ ಗೂಡ್ಸ್ ನ ಪರ್ಚೇಸ್ ಮಾಡಿದಾಗ ದೇ ಬಿಕಮ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಗುಣಲಕ್ಷಣಗಳೇನು, ಈ ಪರ್ಟಿಕ್ಯುಲರ್ ಗ್ರಾಹಕರ ನಡವಳಿಕೆದು ಏನಿದು? It is a process where consumer decides what to buy, when to buy, how to buy, where to buy and how much to buy. ಇದು ಒಂದು ಪ್ರಕ್ರಿಯೆ ಆಗಿದೆ. ಗ್ರಾಹಕರು ಡಿಸೈಡ್ ಮಾಡ್ತಾರೆ, ಡಿಸಿಷನ್ ತಗೋತಾರೆ. ವಾಟ್ ಟು ಬೈ, ನಾನು ಏನ್ ತಗೊಳ್ಬೇಕು, ವೆನ್ ಟು ಬೈ, ಯಾವಾಗ ತಗೋಬೇಕು, ಹೌ ಟು ಬೈ, ಹೇಗ್ ತಗೋಬೇಕು, ವೇರ್ ಟು ಬೈ, ಎಲ್ಲಿ ಹೋಗಿ ನಾನು ತಗೋಬೇಕು, ನೆಕ್ಸ್ಟ್ ಲಾಸ್ಟ್ ಒನ್ ಹೌ ಮಚ್ ಟು ಬೈ, ಎಷ್ಟನ್ನ ನಾನು ಖರೀದಿ ಮಾಡಬೇಕು. ನೆಕ್ಸ್ಟ್ ಇಟ್ ಕಂಪ್ರೈಸಸ್ ಆಫ್ ಬೋತ್ ಮೆಂಟಲ್ ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಆಫ್ ಕನ್ಸ್ಯೂಮರ್. ಸೊ ಇದು ಒಂದು ಗ್ರಾಹಕನ ಮೆಂಟಲ್ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಎರಡನ್ನೂ ಅವಲಂಬಿತವಾಗಿದೆ. ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ವೆರಿ ಕಾಂಪ್ಲೆಕ್ಸ್ ಅಂಡ್ ಡೈನಮಿಕ್ ವಿಚ್ ಕೀಪ್ಸ್ ಆನ್ ಚೇಂಜಿಂಗ್ ಕಾನ್ಸ್ಟೆಂಟ್ಲಿ. ಸೊ ಒಬ್ಬ ಗ್ರಾಹಕನ ವರ್ತನೆ ಅಥವಾ ನಡವಳಿಕೆ ಹೀಗೆ ಇರುತ್ತೆ ಅಂತ ಗೆರೆ ಎಳೆದು ನಾವು ಹೇಳಲಿಕ್ಕಾಗಲ್ಲ. ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್. ಯಾವಾಗ ಬೇಕಾದ್ರೂ ಅದು ಬದಲಾಗಬಹುದು. ಡೈನಮಿಕ್ ಅಂದ್ರೆ ಅತಿ ತೀವ್ರಗತಿಯಲ್ಲಿ ಬದಲಾವಣೆ ಹೊಂದೋದು ಅಂತ ಅರ್ಥ. ಇಂಡಿವಿಜುವಲ್ ಬೈಯಿಂಗ್ ಬಿಹೇವಿಯರ್ ಇಸ್ ಅಫೆಕ್ಟೆಡ್ ಬೈ ವೇರಿಯಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಲೈಕ್ his needs, wants, attitudes and motives, and also by external factors like social groups, culture, status, environmental factors. So ಮುಂದಿನ ಸ್ಲೈಡ್ ಅಲ್ಲಿ ನಾವು ಇದನ್ನೇ ನೋಡ್ತಾ ಹೋಗ್ತೀವಿ. ಮುಂದಿನ ಭಾಗದಲ್ಲಿ ಬೈಯಿಂಗ್ ಬಿಹೇವಿಯರ್ ಯಾವುದರಿಂದ ಅಫೆಕ್ಟ್ ಆಗುತ್ತೆ. ಇದರಲ್ಲಿ ಎರಡು ವಿಧ ಇದೆ, ಇಂಟರ್ನಲ್ ಫ್ಯಾಕ್ಟರ್ ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ. ಇಂಟರ್ನಲ್ ಫ್ಯಾಕ್ಟರ್ ವಿಚ್ ಇಸ್ ಫ್ರಮ್ ದ ವಿದಿನ್ ದ ಕಸ್ಟಮರ್, ದಟ್ ಈಸ್ ಹಿಸ್ ನೀಡ್ಸ್, ವಾಂಟ್ಸ್, ಅಗತ್ಯಗಳು, ಆಟಿಟ್ಯೂಡ್ ಮತ್ತೆ ಮೋಟಿವ್ಸ್. ಆಮೇಲೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಅವನು ಯಾವ ಗುಂಪಿಗೆ ಸೇರಿರ್ತಾನೆ, ಸೋಷಿಯಲ್ ಗ್ರೂಪ್ಸ್, ಕಲ್ಚರ್, ಸ್ಟೇಟಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ದ ಲಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ consumer behavior starts before buying and even after buying. What does this mean?
ಒಂದು ಕನ್ಸ್ಯೂಮರ್ ಬಿಹೇವಿಯರ್, ಗ್ರಾಹಕನ ವರ್ತನೆ ಬೈಯಿಂಗ್ ಆದ್ಮೇಲೆ ಶುರುವಾಗಲ್ಲ. ಕನ್ಸ್ಯೂಮರ್ ಬಿಹೇವಿಯರ್ ಸ್ಟಾರ್ಟ್ಸ್ ಬಿಫೋರ್ ಬೈಯಿಂಗ್. ಆ ವರ್ತನೆ ನಡವಳಿಕೆಗಳನ್ನ ಅವನು ಕೊಂಡುಕೊಳ್ಳೋ ಮುಂಚೆ, ಖರೀದಿ ಮಾಡೋ ಮುಂಚೆನೆ ತೋರಿಸ್ತಿರ್ತಾನೆ. ಅಂಡ್ ಇಟ್ ವಿಲ್ ಕಂಟಿನ್ಯೂ ಈವನ್ ಆಫ್ಟರ್ ಬೈಯಿಂಗ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ಸ್ಯೂಮರ್. Now we will look into the factors affecting consumer behavior. There are broadly 5 major factors that affect consumer behavior. First one is social factor, second one is cultural factor, third one is economic factor, fourth one is personal factor, and fifth one is psychological factor. Now we will see each and every factor one after the other. First one is cultural factors. They affect consumer behavior under 3 broad categories: buyer's culture, buyer's subculture, and buyer's social class. So ನಮ್ಮ ಸಂಸ್ಕೃತಿ, ನಾವು ಬಯರ್ಸ್ ಆಗಿದ್ರೆ ನಮ್ಮ ಸಂಸ್ಕೃತಿ ಅದು ಯಾವ ರೀತಿ ನಮಗೆ ಅಫೆಕ್ಟ್ ಆಗುತ್ತೆ. ಸೊ ನಮ್ಮ ಕಲ್ಚರ್, ನಮ್ಮ ಹುಟ್ಟಿನಿಂದ ಬಂದಿರುವಂತ ಸಂಸ್ಕೃತಿ, ನಮ್ಮ ಸುತ್ತಮುತ್ತಲ ಪರಿಸರದಿಂದ ನಾವು ಇರುವಂತ ಸೊಸೈಟಿಯಿಂದ ಬಂದಿರುವಂತ ಕಲ್ಚರ್, ಸಂಸ್ಕೃತಿ, ಮತ್ತೆ ನಾವು ಯಾವ ವರ್ಗಕ್ಕೆ ಸೇರ್ತೀವಿ ಸೊಸೈಟಿಲಿ, ಆ ವರ್ಗದಿಂದ ಬರುವಂತ ಸಂಸ್ಕೃತಿ. ಇದು ಮೊದಲನೇ ಫ್ಯಾಕ್ಟರ್, ಕಲ್ಚರಲ್ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ದ ಕನ್ಸ್ಯೂಮರ್ ಬಿಹೇವಿಯರ್. Second factor that affects is the social factor. Social factor includes the reference groups, family, and roles and status. So if we want to see one after the other, reference groups means ನಮ್ಮ ಸುತ್ತಮುತ್ತಲ ಇರುವಂತ ಜನ, ನಾವು ಯಾವ ಗುಂಪಿಗೆ ಸೇರ್ಕೋತೀವಿ, ಯಾರಿಂದ ಇನ್ಫ್ಲೂಯೆನ್ಸ್ ಆಗ್ತೀವಿ. People who can influence us. It can be membership groups, it can be influential groups, it can be the society or the religion groups, etc. Next important social factor that affects is the family. The nature of the family, whether it is a big family with many elderly people or it is a nuclear family. So ಒಂದು ಕುಟುಂಬ ವ್ಯವಸ್ಥೆ, ಅದು ಕೂಡ ಒಂದು ಸೋಷಿಯಲ್ ಫ್ಯಾಕ್ಟರ್ ಆಗಿ ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ರೋಲ್ಸ್ ಅಂಡ್ ಸ್ಟೇಟಸ್. ನಮ್ಮ ರೋಲ್ ಏನು ಒಂದು ಸೊಸೈಟಿನಲ್ಲಿ, ಮತ್ತೆ ಯಾವ ಪದವಿ, ಸ್ಟೇಟಸ್ ಮೀನ್ಸ್ ಪದವಿ, ಯಾವ ಪದವಿಲಿ ನಾವಿದೀವಿ, ಹುದ್ದೆಲ್ ನಾವಿದೀವಿ, ಅದು ಕೂಡ ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್, ದಟ್ ಈಸ್ ಪರ್ಸನಲ್ ಫ್ಯಾಕ್ಟರ್ಸ್. ಇಂಡಿವಿಜುವಲಿ these factors are going to affect the consumer's buying behavior, which includes the age and life cycle stage, occupation of the individual, economic situation of the individual, lifestyle of the individual, personality and self concept of the individual. ಏಜ್ ಅಂಡ್ ಲೈಫ್ ಸೈಕಲ್ ಇಂಡಿವಿಜುವಲ್ ಅಂದ್ರೆ ಯಾವ ಏಜ್ ಅಲ್ಲಿ ಇದೀವಿ, ಆ ಏಜ್ ಮತ್ತೆ ಲೈಫ್ ಸೈಕಲ್ ಸ್ಟೇಜ್, ಇದು ನಮ್ಮ ಬೈಯಿಂಗ್ ಡಿಸಿಷನ್ಸ್ ಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ತಾಯಿ ತಗೊಳ್ಳೋಂತ ವಸ್ತುಗಳನ್ನ ನೀವು ತಗೊಳಕ್ ಇಷ್ಟ ಪಡದೇ ಇರ್ಬೋದು. ನಿಮಗೆ ಇಷ್ಟ ಆಗೋದು ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗದೆ ಇರ್ಬೋದು. ಇಟ್ ಈಸ್ ಬಿಕಾಸ್ ಆಫ್ ದ ಏಜ್ ಅಂಡ್ ಲೈಫ್ ಸೈಕಲ್ ಸ್ಟೇಜ್. ಸೆಕೆಂಡ್ ಇಸ್ ಆಕ್ಯುಪೇಷನ್. ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ ಅದು ನಮ್ಮ ಬೈಯಿಂಗ್ ಡಿಸಿಷನ್ಸ್ ಮೇಲೆ ಅಥವಾ ಬಿಹೇವಿಯರ್, ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಎಫೆಕ್ಟ್ ಮಾಡುವಂಥದ್ದು ನಮ್ಮ ಉದ್ಯೋಗಗಳು. ನೆಕ್ಸ್ಟ್ ಎಕನಾಮಿಕ್ ಸಿಚುವೇಶನ್. ಎಕನಾಮಿಕ್ ಸಿಚುವೇಶನ್ಸ್ ಅಂದ್ರೆ ಇಲ್ಲಿ ಇನ್ಕಮ್ ಅಂಡ್ ಸೇವಿಂಗ್ಸ್ ಆಫ್ ದ ಇಂಡಿವಿಜುವಲ್. ನಮ್ಮ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ನಾವು ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತೀವಿ. ಇಲ್ಲ, ಆ ಖರ್ಚು ಮಾಡಕ್ ಯೋಚನೆ ಮಾಡಿದಾಗ ನಮಗೆ 1000 ದಾರಿಗಳು ಕಾಣಿಸುತ್ತೆ. ಬೇರೆ ಬೇರೆ ಕಡೆ ನಾವು ಹೋಗ್ಬೇಕು, ಖರ್ಚು ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಯಾವಾಗ ನಮ್ಮ ಹತ್ರ ಅಷ್ಟು ಖರ್ಚು ಮಾಡಲು ಹಣ ಇರುವುದಿಲ್ಲ, ನಾವು ಅವಾಗ ನಮ್ಮ ಪ್ರಯಾರಿಟೀಸ್ ನ ಚೇಂಜ್ ಮಾಡ್ತೀವಿ. ಸೊ ಎಕನಾಮಿಕ್ ಸಿಚುವೇಶನ್ includes the savings, income and the prevailing interest rates. Next comes the lifestyle. It is the psychographic aspects of an individual. ನಮ್ಮ ಜೀವನ ಶೈಲಿ ಅಂತ ನಾವೇನ್ ಕರಿತೀವಿ, ಅದು ಪರ್ಸನಲ್ ಫ್ಯಾಕ್ಟರ್ ಆಗಿ ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಅಫೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಲಾಸ್ಟ್ ಒನ್ ಪರ್ಸನಲ್ ಫ್ಯಾಕ್ಟರ್ ಇಸ್ ದ ಪರ್ಸನಾಲಿಟಿ ಆಫ್ ದ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ಸೆಲ್ಫ್ ಕಾನ್ಸೆಪ್ಟ್, ನಾನತ್ವ. ಸೊ ಪರ್ಸನಾಲಿಟಿ ಮತ್ತೆ ಸೆಲ್ಫ್ ಕಾನ್ಸೆಪ್ಟ್ ಕೂಡ ನಮ್ಮ ಬೈಯಿಂಗ್ ಬಿಹೇವಿಯರ್ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ಬೀಳುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್, rather this is the important factor, that is psychological factor. ಮಾನಸಿಕ ಸ್ಥಿಮಿತ ಅಥವಾ ನಮ್ಮ ಮನಸ್ಸಿಗೆ ಸಂಬಂಧಿಸಿದ ಫ್ಯಾಕ್ಟರ್ಸ್ ಇದು. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಮೋಟಿವೇಶನ್, ಪರ್ಸೆಪ್ಷನ್, ಲರ್ನಿಂಗ್, ಬಿಲೀಫ್ಸ್ ಅಂಡ್ ಆಟಿಟ್ಯೂಡ್. ಮೋಟಿವೇಶನ್ ಇಸ್ ದ ಇನ್ನರ್ ಫೀಲಿಂಗ್, ದ ಮೋಟಿವ್ಸ್ ವಿಚ್ ಅರ್ಜಸ್ ಅಸ್ ಟು ಬೈ. ಪರ್ಸೆಪ್ಷನ್ ಅಂದ್ರೆ ನಮ್ಮ ಗ್ರಹಿಕೆ, ನಾವು ಯಾವ ರೀತಿ ಒಂದು ಆಬ್ಜೆಕ್ಟ್, ಐಡಿಯಾ ಅಥವಾ ಥಿಂಗ್ಸ್ ನ ನೋಡ್ತೀವೋ ಅದು. ಲರ್ನಿಂಗ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಪೀರಿಯನ್ಸ್ ವಾಟ್ ವಿ ಕಮ್ ಅಕ್ರಾಸ್. ಸೊ ಲರ್ನಿಂಗ್ ಅಂದ್ರೆ ನಾವು ಕಲಿತಿರೋಂಥದ್ದು. ನಾವು ಎಲ್ಲಿಂದ ಕಲಿತೀವಿ ಸಾಮಾನ್ಯವಾಗಿ ಅಂದ್ರೆ ನಮಗಾಗಿರೋ ಅನುಭವಗಳಿಂದ ನಾವು ಕಲಿತೀವಿ. ಸಾಮಾನ್ಯವಾಗಿ ಅನುಭವಗಳು ನಮ್ಮ ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಎಫೆಕ್ಟ್ ಮಾಡ್ತವೆ. ಕೊನೆಯದಾಗಿ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಲ್ಲಿ ಬಿಲೀಫ್ಸ್ ಅಂಡ್ ಆಟಿಟ್ಯೂಡ್, ನಮ್ಮ ಫೇತ್, ನಂಬಿಕೆ, ಬಿಲೀಫ್ಸ್, ವ್ಯಾಲ್ಯೂ ಸಿಸ್ಟಮ್ ಮತ್ತೆ ಆಟಿಟ್ಯೂಡ್, ನಾವು ನೋಡುವಂತ ದೃಷ್ಟಿಕೋನ. ಸೊ ಇದು ನಮ್ಮ ಬೈಯಿಂಗ್ ಬಿಹೇವಿಯರ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಇದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಎಷ್ಟೋ ಜನರ ಮನೆಯಲ್ಲಿ ಬ್ಲಾಕ್ ಕಲರ್ ಡ್ರೆಸ್ ಗಳನ್ನ ಹಾಕೋದನ್ನ ಎನ್ಕರೇಜ್ ಮಾಡಲ್ಲ. ದೇರ್ ಇಸ್ ಅ ಬಿಲೀಫ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಬಿಲೀಫ್ ಅಂಡ್ ಆಟಿಟ್ಯೂಡ್. So these are some of the important factors which are going to affect the individual buying behavior. Just now you have seen the 4 important factors that are affecting consumer behavior. Apart from that, we have 2 more factors that affect consumer behavior. One is economic factor and second one is environmental factors, which can be considered as other factors. So economic factors, especially dealing with the income and money, the economic factors that affect are personal income of the individual, family income, income expectations, savings, liquidity position and consumer credit. These are the major factors which affect on the buying decision of any consumer. So ಒಬ್ಬ ಗ್ರಾಹಕ ಒಂದು ವಸ್ತುವನ್ನ ಖರೀದಿ ಮಾಡೋ ಮುಂಚೆ ಅವನ ಎಕನಾಮಿಕ್ ಫ್ಯಾಕ್ಟರ್ಸ್ ತುಂಬಾ ಹೆಚ್ಚಾಗಿ ಅವನ ಮೇಲೆ ಪರಿಣಾಮವನ್ನ ಬೀರ್ತವೆ. ಅದು ಅವನ ಸ್ವಂತ ಇನ್ಕಮ್ ಅಥವಾ ಆದಾಯ ಆಗಿರ್ಬೋದು, ಇಡೀ ಕುಟುಂಬದ ಆದಾಯ ಇರ್ಬೋದು, ಮುಂದೆ ಬರುವಂತ ಆದಾಯದ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಉಳಿತಾಯ ಇರ್ಬೋದು, ಅವನ ಲಿಕ್ವಿಡಿಟಿ ಪೊಸಿಷನ್ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊತಾನೆ ಅವನು ಅನ್ನೋಂತ ಸಿಚುವೇಶನ್ ಇರ್ಬೋದು. ಆಮೇಲೆ ಕನ್ಸ್ಯೂಮರ್ ಕ್ರೆಡಿಟ್, ಹೊರಗಡೆ ಬ್ಯಾಂಕ್ಗಳಿಂದ ಇರ್ಬೋದು ಅಥವಾ ಇತರ ಸಂಘ ಸಂಸ್ಥೆಗಳಿಂದ ಇರ್ಬೋದು ಸಾಲ ಸೌಲಭ್ಯ ಅವನಿಗೆ ಸಿಗುವಂತದ್ದು. ಸೊ ಅವನು ಒಂದು ಯಾವುದೇ ಸರಕು ಸರಂಜಾಮುಗಳನ್ನ ಕೊಂಡುಕೊಳ್ಳಬೇಕಾದ್ರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಅವನ ನಡವಳಿಕೆ, ಬೈಯಿಂಗ್ ಬಿಹೇವಿಯರ್ ಮೇಲೆ ಅಫೆಕ್ಟ್ ಮಾಡುವಂತದ್ದು. ಕೊನೆಯದಾಗಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಇಸ್ political situation that is existing in the society, state and culture and the country. Next is the legal forces which enforce him to buy or not to buy. And then third one is the technological advancement that is upcoming. ತಾಂತ್ರಿಕತೆ, ಬರೋಂತ ತಾಂತ್ರಿಕತೆ ಅಡ್ವಾನ್ಸ್ಮೆಂಟ್ ಇರೋಂಥದ್ದು, ಆ ತರದ ಫ್ಯಾಕ್ಟರ್ಸ್. Next, the last one is ethical consideration. Ethical consideration is something which is whether it is right or wrong, should I buy it or not buy it. So ಆ ತರದ ಕನ್ಸಿಡರೇಷನ್ಸ್ ಓವರ್ ಆಲ್ ಆಗಿ ಇನ್ವೆಸ್ಟರ್ ಬೈಯಿಂಗ್ ಡಿಸಿಷನ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಸೊ ಇಲ್ಲಿಗೆ ಇಂದಿನ ತರಗತಿ ನಾವು ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಇಂದಿನ ತರಗತಿಯಲ್ಲಿ ನೀವು ಮೇನ್ ಆಗಿ ತಿಳ್ಕೊಂಡ ಅಂಶಗಳು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಕಸ್ಟಮರ್ ಅಂಡ್ ಕನ್ಸ್ಯೂಮರ್. ಕಸ್ಟಮರ್ ಕ್ಯಾನ್ ಬಿ ಅ ವಾಕ್-ಇನ್, whereas consumer is the ultimate user. Second important aspect you learnt about in today's class is consumer behavior meaning. What is consumer behavior? That is the concept that you have identified and understood. So consumer behavior is the behavior of the individual as a consumer, what to buy, how to buy, where to buy, when to buy and how much to buy. After that we moved into the characteristics
then we understood the importance, and towards the end, the major aspect of today's session that you have learned, that is factors affecting consumer behavior. There were 4 major important factors which we learned in today's consumer behavior. Those 4 major factors, can we name one after the other? The 4 factors which we learned today, they are social factor, cultural factors, personal factors and psychological factors which are affecting the consumer buying behavior. So ಇಲ್ಲಿಗೆ ನಮ್ಮ ತರಗತಿಗಳನ್ನು ಮುಕ್ತಾಯ ಮಾಡೋಣ. ಅಟೆಂಡ್ ಮಾಡಿರೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.